ನೋಟು ನಿಷೇಧದ ಬಳಿಕ ಬೇನಾಮಿ ಬ್ರಹ್ಮಾಸ್ತ್ರವನ್ನ ಕೇಂದ್ರ ಸರ್ಕಾರ ಪ್ರಯೋಗಿಸಲಿದೆ. ನೋಟು ನಿಷೇಧ ಬಳಿಕ ಬೇನಾಮಿ ಬ್ರಹ್ಮಾಸ್ತ್ರ ಪ್ರಯೋಗಿಸಲಿದೆ ಕೇಂದ್ರ ಸರ್ಕಾರ. ಬೇನಾಮಿ ವರ್ಗಾವಣೆ ತಡೆ ಕಾಯ್ದೆಯಡಿ ಐಟಿ ಇಲಾಖೆಯಿಂದ 87 ನೋಟಿಸ್ ಜಾರಿಯಾಗಿದೆ. 42 ಆಸ್ತಿಪಾಸ್ತಿಗಳನ್ನು ಆದಾಯ ತೆರಿಗೆ ಇಲಾಖೆ ಜಪ್ತಿ ಮಾಡಿದೆ. ನೋಟು ನಿಷೇಧದ ಬಳಿಕ ಬೇನಾಮಿ ಬ್ರಹ್ಮಾಸ್ತ್ರವನ್ನ ಕೇಂದ್ರ ಸರ್ಕಾರ ಪ್ರಯೋಗಿಸಿದೆ. ಬೇನಾಮಿ ವ್ಯವಹಾರ ಕಂಡು ಬಂದಲ್ಲಿ ಹೊಸ ಕಾಯ್ದೆ ಪ್ರಕಾರ 7 ವರ್ಷ ಜೈಲು ನಿಶ್ಚಿತ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. ಇದು ಯಾರಿಗೆ ಹೊಡೆತ ಮತ್ತು ಇದು ಕಾರ್ಯವೈಖರಿ ಹೇಗಿರುತ್ತೆ? ಮುಖ್ಯವಾಗಿ ದಿವ್ಯಾ, ನೋಟು ನಿಷೇಧದ ಬಳಿಕ ಜನ್ಧನ್ ಖಾತೆಗಳಲ್ಲಿ ಠೇವಣಿಯ ಪ್ರಮಾಣ ಜಾಸ್ತಿ ಆದ ಬೆನ್ನಲ್ಲೇ ಆದಾಯ ತೆರಿಗೆ ಇಲಾಖೆ ಒಂದು ಸ್ಪಷ್ಟವಾದಂತಹ ಸುತ್ತೋಲೆ ಮತ್ತೆ ಸೂಚನೆಯನ್ನ ಜಾರಿ ಮಾಡಿತ್ತು. ಅದೇನು ಅಂತ ಹೇಳಿದ್ರೆ, ಬೇನಾಮಿ ಖಾತೆಗಳಲ್ಲಿ ದುಡ್ಡು ಇರುವಂತದ್ದಾಗ್ಲಿ ಅಥವಾ ಬೇರೆ ಯಾರದ್ದು ದುಡ್ಡನ್ನ ತಮ್ಮ ಖಾತೆಗಳಲ್ಲಿ ಇರಿಸಿಕೊಳ್ಳುವಂತಹ ದುಸ್ಸಾಹಸಕ್ಕೆ ಯಾರು ಕೂಡ ಕೈ ಹಾಕಬಾರದು ಎನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷದ ನವೆಂಬರ್ 1ರಿಂದ ಹೊಸದಾಗಿ ಬೇನಾಮಿ ತಿದ್ದುಪಡಿ ಕಾಯ್ದೆ ಜಾರಿಯಾಗಿದೆ, ಆ ಕಾಯ್ದೆಯನ್ನ ನಾವು ಬಳಸಬೇಕಾಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ, ಬೇನಾಮಿ ಆಸ್ತಿ ಪಾಸ್ತಿ ಅಂತ ಹೇಳಿದ್ರೆ ಅದು ಕೇವಲ ಜಮೀನು ಕಟ್ಟಡ ಅಂತಲ್ಲ. ಬೇನಾಮಿ ಹೊಸದಾಗಿ ಕಾಯ್ದೆ ಏನಿದೆ ಅದರಲ್ಲಿ ಆಸ್ತಿ ಪಾಸ್ತಿ ಅಂತ ಹೇಳಿದ್ರೆ ಬ್ಯಾಂಕುಗಳಲ್ಲಿ ಬೇರೆಯವರ ಹಣವನ್ನು ಅಕ್ರಮವಾಗಿಟ್ಟೆ ಆ ಹಣವನ್ನು ಕೂಡ ಜಪ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವಂತದ್ದು. ಈಗ ನಮಗೆ ಸದ್ಯಕ್ಕೆ ಸಿಗ್ತಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ನೋಟು ನಿಷೇಧದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಆದಾಯ ತೆರಿಗೆ ಇಲಾಖೆ ಬೇನಾಮಿ ಕಾಯ್ದೆಯನ್ನ ಪ್ರಯೋಗ ಮಾಡಿರುವಂತದ್ದು. ಮೂಲಗಳ ಪ್ರಕಾರ ಸುಮಾರು 87 ಮಂದಿಗೆ ನೋಟಿಸ್ ಜಾರಿಯಾಗಿದೆ. ಇದರಲ್ಲಿ ಸುಮಾರು 42 ಆಸ್ತಿ ಪಾಸ್ತಿಗಳನ್ನ ಜಪ್ತಿ ಮಾಡಿಕೊಂಡಿರುವಂತದ್ದು. ಬೇನಾಮಿ ಕಾಯ್ದೆ ಏನಿದೆ ನವೆಂಬರ್ 1ರಿಂದ ಹೊಸದಾಗಿ ತಿದ್ದುಪಡಿ ರೂಪದಲ್ಲಿ ಜಾರಿ ಬಂತು. ಆ ಕಾಯ್ದೆಯ ಪ್ರಕಾರ ಬೇನಾಮಿ ಆಸ್ತಿ ಯಾರಾದ್ರೂ ಬೇನಾಮಿ ಆಸ್ತಿ ಪಾಸ್ತಿಗಳನ್ನು ಹೊಂದಿದ್ರೆ ಅವರಿಗೆ 7 ವರ್ಷಗಳ ಸಜೆ ಆಗುತ್ತೆ. ಜೊತೆಗೆ ಆಸ್ತಿ ಪಾಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತದ್ದು, ಜೊತೆಗೆ ದಂಡ ವಿಧಿಸಬಹುದು. ಜೊತೆಗೆ ಬೇನಾಮಿ ಆಸ್ತಿ ಪಾಸ್ತಿ ಹೊಂದಲಿಕ್ಕೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರೆ, ಅವರಿಗೆ ಅನುಕೂಲ ಮಾಡಿಕೊಟ್ರೆ ಅಂತವರಿಗೂ ಕೂಡ ಕನಿಷ್ಠ 5 ವರ್ಷಗಳ ಸಜೆಯನ್ನ ವಿಧಿಸುವಂತ ಅವಕಾಶವನ್ನ ಬೇನಾಮಿ ಕಾಯ್ದೆಯಲ್ಲಿ ಮಾಡಿಕೊಡಲಾಗಿದೆ. ಇದು ಖಂಡಿತವಾಗಿಯೂ ನೋಟು ನಿಷೇಧದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರಕ್ಕೆ ತೆಗೆದುಕೊಂಡಂತಹ ಅತ್ಯಂತ ಪರಿಣಾಮಕಾರಿ ನಿರ್ಧಾರಗಳಲ್ಲಿ ಇದು ಕೂಡ ಒಂದು. ದಿವ್ಯಾ, ಓಕೆ, ಧನ್ಯವಾದಗಳು ಅಕ್ಷಯ್ ತಮ್ಮ ಮಾಹಿತಿಗಾಗಿ. ಪಕ್ಕಾ ರಾಜಕಾರಣದ ಲೆಕ್ಕಾಚಾರ ನೋಡುವುದಾದರೆ ಇದು ರಾಜೀನಾಮೆಯನ್ನು ಕೊಡುವಂತಹ ಸಮಯವಲ್ಲ. ಆದರೆ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವರ್ಷವಿದೆ ಇನ್ನು ಬಾಕಿ ಚುನಾವಣೆಗೆ. ಆದರೆ ಕಾಂಗ್ರೆಸ್ನಿಂದ ರಾಜ್ಯದ ಹಿರಿಯ ರಾಜಕಾರಣಿ ಪ್ರಭಾವಿ ಶ್ರೀ ಎಸ್.ಎಂ. ಕೃಷ್ಣ ಈಗ ಕಾಂಗ್ರೆಸ್ಸಿನ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ತಮ್ಮ ವಿದಾಯವನ್ನ ಹೇಳಿದ್ದಾರೆ. ಇದೊಂತರಹ ಕಲುಷಿತ ಸಮಾಜ, ಇಲ್ಲಿ ನ್ಯಾಯ ಅನ್ಯಾಯಗಳು ಸಹಜ. ಪ್ರಾಣಕ್ಕೆ ಬಾಜಿ ಕಟ್ಟೋ ಈ ವ್ಯವಸ್ಥೆಯಲ್ಲಿ ಸಾಬೀತಾಗೋ ಸತ್ಯಗಳಿಗಿಂತ ಮುಚ್ಚು ಹಾಕೋ ಮಸಲತೆಗಳೇ ಜಾಸ್ತಿ.